ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಕಿಚನಲ್ಲಿ ವೀಕ್ಷಕರೇ ನಿಮಗೆ ಚಿಕನ್ ಚಂಗೇಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಭಾರತ ಶೈಲಿಯಲ್ಲಿ ಮಾಡುವ ಈ ಚಿಕನ್ ಚಂಗೇಜಿ ನಮ್ಮ ರಾಜಧಾನಿಯಾದ ಡೆಲ್ಲಿಯಲ್ಲಿ ತುಂಬಾ ಫೇಮಸ್. ಇವತ್ತು ನಾನು ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ತೋರಿಸ್ಕೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಮೊದಲಿಗೆ ನಾವಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ವೀಕ್ಷಕರೇ. ಈ ರೀತಿ ಕಟ್ಲೈನ್ ಇರೋ ಚಿಕನ್ನ ನಾವು ತೊಗೊಳ್ಬೇಕು. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ಲೈನ್ ಚಿಕನ್ ಮೇಲೆ ಎಳೆಯೋದ್ರಿಂದ ಏನಾಗುತ್ತೆ, ನಾವು ಮಾಡೋ ಮ್ಯಾರಿನೇಟ್ ಏನಿದೆ ಅದು ಕೋಟಿಂಗು ಚೆನ್ನಾಗಿ ಬಂದಿರುತ್ತೆ. ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ನಿಗೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ನಂತರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1/4 ಸ್ಪೂನ್, ಜೀರಾ ಪೌಡರ್ 1/4 ಸ್ಪೂನ್, ಧನಿಯಾ 1/4 ಸ್ಪೂನ್, ಗರಂ ಮಸಾಲ 1/4 ಸ್ಪೂನ್ ಹಾಕಬೇಕು. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು 3ರಿಂದ 4 ಟೇಬಲ್ ಸ್ಪೂನ್ ಹಾಕಿ. ಆಮೇಲೆ ಸಪ್ರೇಟಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿರಬೇಕು, ಅದು 1/4ರಿಂದ 1.5 ಸ್ಪೂನ್ ಹಾಕಿ. ನಂತರ ಅರ್ಧ ಹೋಳು ಲೆಮನ್ ಜ್ಯೂಸ್ ಹಾಕಬೇಕಾಗತ್ತೆ. ನಂತರ ನೀಟಾಗಿ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಸಾಲೆನ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು 20ರಿಂದ 30 ನಿಮಿಷ ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಟೊಮೊಟೊ ಪ್ಯೂರಿ ಅಂದರೆ ಟೊಮೊಟೊ ಪೇಸ್ಟ್ ಮಾಡ್ಕೊಬೇಕು. ಅದಕ್ಕೆ ನಾನಿಲ್ಲಿ 8ರಿಂದ 10 ಟೊಮೊಟೊ ತೊಗೊತಾ ಇದ್ದೀನಿ. ಈ ರೀತಿ ಟೊಮೊಟೊನ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು ಕ್ರಾಸ್ ಶೇಪಲ್ಲಿ. ನಂತರ ಇದನ್ನು ಕುದೀತಾ ಇರೋ ನೀರಲ್ಲಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಟೊಮೊಟೊನ ನಾವಿಲ್ಲಿ 8ರಿಂದ 10 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ನಂತರ ಇದನ್ನು ತಣ್ಣಗಾಗಿ ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಬೇಕು. ನಾವು ಬೇಯಿಸ್ಕೊಂಡಿರೋ ಟೊಮೊಟೊನ ತಣ್ಣಗಾಗಿ ಬಿಡ್ತಾ ಇದ್ದೀವಿ. ಇದೇ ಸಮಯದಲ್ಲಿ ನಾವು ಏನು ಮಾಡಬೇಕು, ಮ್ಯಾರಿನೇಟ್ ಮಾಡಿರೋ ಚಿಕನ್ನ ರೋಸ್ಟ್ ಮಾಡ್ಕೊಬೇಕು. ಒಂದು ಪ್ಯಾನಿಗೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಎಣ್ಣೆ ಬೇಕು ಅದನ್ನು ಹಾಕ್ಕೊಂಡು, ನಂತರ ಚಿಕನ್ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅದನ್ನು ಒಂದೊಂದಾಗಿ ಇದ್ರ ಮೇಲೆ ಹಾಕಿ ಫ್ರೈ ಮಾಡ್ಕೊಬೇಕಾಗತ್ತೆ. ಮೊದಲಿಗೆ ಒಂದು ಸೈಡಿಗೆ 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ನಂತರ ಅದನ್ನು ತಿರುವು ಹಾಕಿ 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಬೇಕಾಗತ್ತೆ. 80% ನಾವು ಇಲ್ಲಿ ಚಿಕನ್ನ ಇಲ್ಲೇ ಕುಕ್ ಮಾಡ್ಕೊಬೇಕು. ಚಿಕನ್ನ ಫ್ರೈ ಮಾಡಿದ ನಂತರ ಇದನ್ನು ನಾವು ಸಪ್ರೇಟಾಗಿ ಪಕ್ಕಕ್ಕೆ ಇಡಬೇಕಾಗತ್ತೆ. ಚಿಕನ್ನ ಸಪ್ರೇಟ್ ಮಾಡಿದ ನಂತರ ಈಗ ಏನು ನಾನು ಟೊಮೊಟೊನ ತಣ್ಣಗಾಗಿ ಬಿಟ್ಟಿದ್ದೆ, ಈಗ ಅದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಟೊಮೊಟೊನ ಕಂಪ್ಲೀಟಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸ್ವಲ್ಪ ಪಲ್ಪ್ ಇರೋ ರೀತಿಯಲ್ಲಿ ನೋಡಿ ರುಬ್ಕೊಬೇಕು. ಟೊಮೊಟೊ ಪ್ಯೂರಿ ತಯಾರಿಸಿದ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ 3ರಿಂದ 4 ಮೀಡಿಯಮ್ ಸೈಜಲ್ಲಿರೋ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ಫ್ರೈ ಮಾಡಬೇಕು. ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ.
ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗಿದ ನಂತರ ನಾವಿಲ್ಲಿ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ನ ಹಾಕಬೇಕಾಗತ್ತೆ. ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ನ ನಾನಿಲ್ಲಿ ಮನೆಯಲ್ಲೇ ತಯಾರಿಸ್ಕೊಂಡಿದ್ದೆ. ಅದನ್ನು ತಯಾರಿಸೋದಕ್ಕೆ ನೀವು 20ರಿಂದ 25 ಗಾರ್ಲಿಕ್ ಹಾಗೆ 6ರಿಂದ 7 ಇಂಚು ಜಿಂಜರ್, 5ರಿಂದ 6 ಚಿಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಬೇಕು. ಇಲ್ಲಿ ನಾವು ಪೇಸ್ಟ್ನ 5ರಿಂದ 6 ಟೇಬಲ್ ಸ್ಪೂನ್ ಹಾಕಬೇಕಾಗತ್ತೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೇಸ್ಟ್ನ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿದ ನಂತರ ಫ್ಲೇಮ್ನ ಸಣ್ಣ ಮಾಡಿ ಅದಕ್ಕೆ ಒಂದು ಚುಟುಕಿ ಆಗೋಷ್ಟು ಅರಿಶಿನ, 1.5 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1.5 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಈ ಮಸಾಲೆಗೆ ಸ್ವಲ್ಪ ಬಿಸಿನೀರು ಹಾಕಿ 3ರಿಂದ 4 ನಿಮಿಷ ಹಾಗೆ ಬೇಯಿಸ್ಕೊಬೇಕಾಗತ್ತೆ. ಇಲ್ಲಿ ಬಿಸಿನೀರನ್ನ ನಾವು ಯಾಕೆ ಉಪಯೋಗ ಮಾಡಬೇಕು ಅಂದರೆ, ಮೊದಲನೇದಾಗಿ ನಾವು ಹಾಕಿರೋ ಮಸಾಲೆ ಸೀದೋಗಬಾರ್ದು ಅಂತ, ಎರಡನೇದಾಗಿ ಟೆಂಪ್ರೇಚರ್ನ ಇಲ್ಲಿ ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು. ನಾವು ಮಸಾಲೆನ 3ರಿಂದ 4 ನಿಮಿಷ ಬೇಯಿಸಿದ ನಂತರ ನಮಗೆ ಈ ರೀತಿ ಮಸಾಲೆಯಿಂದ ಎಣ್ಣೆ ಬಿಡೋದು ಕಾಣುತ್ತೆ. ಈ ಸಮಯದಲ್ಲಿ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಟೊಮೊಟೊ ಪೇಸ್ಟು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ನಾವಿಲ್ಲಿ 20ರಿಂದ 25 ನಿಮಿಷ ಹಾಗೆಯೇ ಬೇಯಿಸ್ಕೊಬೇಕು. ನಾವು ಮಸಾಲೆನ 20ರಿಂದ 25 ನಿಮಿಷ ಬೇಯಿಸ್ಕೊಂಡಿದ್ದ ನಂತರ ನಮಗೆ ಬೇಕಾಗಿರೋ ಟೆಕ್ಸ್ಚರ್ ಮತ್ತು ಥಿಕ್ನೆಸ್ ಬಂದಿದೆಯಾ ಅಂತ ಒಂದು ಸಲ ನೋಡ್ಕೊಬೇಕಾಗತ್ತೆ. ಬಂದಿಲ್ಲ ಅಂದರೆ ಈ ಸಮಯದಲ್ಲೂ ಕೂಡ ನಾವು ಬಿಸಿನೀರನ್ನ ಉಪಯೋಗ ಮಾಡ್ಬೋದು. ಗ್ರೇವಿನ 20ರಿಂದ 30 ನಿಮಿಷ ಬೇಯಿಸ್ಕೊಂಡಿದ್ದ ನಂತರ ಅದಕ್ಕೆ ಒಂದು ಅರ್ಧ ಕಪ್ ಮೊಸರನ್ನ ಆ್ಯಡ್ ಮಾಡಬೇಕು. ನಂತರ 4ರಿಂದ 5 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿ ಹಾಗೆ ನಂತರ 20ರಿಂದ 25 ನಿಮಿಷ ಮತ್ತೆ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗತ್ತೆ. ರಿಂದ 25 ನಿಮಿಷ ಈ ಮಸಾಲೆನ ಈಗ ಬೇಯಿಸ್ಕೊಂಡಾಗಿದೆ. ಈ ಸಮಯದಲ್ಲಿ ನಾವು ಏನು ಫ್ರೈ ಮಾಡಿ ಇಟ್ಟಿದ್ವಿ ಚಿಕನ್ನ ಇದಕ್ಕೆ ಆ್ಯಡ್ ಮಾಡಿ ಮಸಾಲೆ ಜೊತೆಗೆ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ಚಿಕನ್ನ ಮಿಕ್ಸ್ ಮಾಡಿದ ನಂತರ ನಿಂಬೆಹಣ್ಣಿನ ರಸನ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ 3ರಿಂದ 4 ಕಟ್ ಮಾಡಿರೋ ಚಿಲ್ಲಿ ಹಾಗೆ ಒಂದು ಸ್ವಲ್ಪ ಪಿಂಚ್ ಆಫ್ ಚಾಟ್ ಮಸಾಲ, ಪಿಂಚ್ ಆಫ್ ಕಸೂರಿ ಮೇಥಿನ ಮಿಕ್ಸ್ ಮಾಡಿ 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಬೆಂದ ನಂತರ ಲಾಸ್ಟಲ್ಲಿ ನಾವು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆಯೇ ಆ್ಯಡ್ ಮಾಡ್ತೀವಿ. ವೀಕ್ಷಕರೇ, ಇದು ನಮ್ಮ ಚಿಕನ್ ಚಂಗೇಜಿ ರೆಸಿಪಿ. ಪಕ್ಕಾ ನಾರ್ತ್ ಇಂಡಿಯನ್ ಶೈಲಿಯಲ್ಲಿ ಮಾಡಿರೋ ಒಂದು ಅತಿ ರುಚಿಕರವಾದ ನಾನ್ ವೆಜ್ ರೆಸಿಪಿ. ನಾನು ಅಂದ್ಕೊತೀನಿ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಹೊಸ ರುಚಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಗ್ತಾ ಇರಿ ಹಾಗೆ ಸಂತೋಷವಾಗಿರಿ. ನಮಸ್ಕಾರ.